ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದತ್ತ ತೆರಳೋ ಹಾಗಿದ್ರೆ ನಮ್ಮ ಪ್ರತಿನಿಧಿ ಕೃಷ್ಣ ಹಾದಿಮನಿ ಈಗ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕೃಷ್ಣ, ಈಗ ಬಾಗಲಕೋಟೆ ಎರಡೂ ಪಕ್ಷಗಳು ಅಂದ್ರೆ ಒಂದ್ ಕಡೆ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ, ಮಗದೊಂದು ಕಡೆಯಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಬಿರುಸಿನ ಪ್ರಚಾರವನ್ನ ಮಾಡಿದ್ರು. ಯಾವ ರೀತಿಯಾಗಿ ಅಂತಂದ್ರೆ ಬಿಜೆಪಿ ಅವರು ಚಾರ್ಜ್ ಶೀಟ್ ಅನ್ನ ಬಿಡುಗಡೆ ಮಾಡುವಂಥದ್ದು, ಕಾಂಗ್ರೆಸ್ನವರು ಬಿಜೆಪಿ ಮೇಲೆ ಆರೋಪ ಮಾಡುವಂಥದ್ದು. ಸೊ ಆ ಭರಾಟೆ, ಮತಬೇಟೆಯ ಭರಾಟೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತು ಬಾಗಲಕೋಟೆಯ ಚುನಾವಣಾ ಕಣದಲ್ಲಿ. ಸೊ ಈಗ ಪರಿಸ್ಥಿತಿ ಯಾವ ಥರ ಇದೆ ಆ್ಯಂಡ್ ಯಾರ ಪರವಾಗಿ ಒಲವಿದೆ, ಅದರ ಜೊತೆಗೆ ಈಗ ಮತದಾನದ ಹಬ್ಬಕ್ಕೆ ಯಾವ ರೀತಿಯಾದಂತಹ ಸಿದ್ಧತೆಯನ್ನು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿಕೊಳ್ಳಲಾಗಿದೆ ಕೃಷ್ಣ? ರಾಹುಲ್, ಬಾಗಲಕೋಟೆ ವಿಧಾನಸಭಾ ಮತಕ್ಷೇತ್ರ ಏನಿದೆ ಇದು ದಿವಂಗತ HY ಮೇಟಿ ಅವರ ಕ್ಷೇತ್ರವಾಗಿತ್ತು. ಅವರ ನಿಧನ ನಂತರ ಈಗ ಬೈ ಎಲೆಕ್ಷನ್ ಕೂಡ ನಡೀತಾ ಇರುವಂತದ್ದು. ಇವತ್ತು ಮತದಾನಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದು, ಈಗಾಗಲೇ ಮತದಾನ ಪ್ರಕ್ರಿಯೆ ಕೂಡ ಪ್ರಾರಂಭ ಆಗ್ತಾ ಇರುವಂತದ್ದು. ಸದ್ಯ ನಾನಿರುವಂತದ್ದು ಹಳೆ ಬಾಗಲಕೋಟೆಯ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆ ನಂಬರ್ 4ರಲ್ಲಿರುವಂತದ್ದು. ಇಲ್ಲಿ ನೀವು ದೃಶ್ಯದಲ್ಲೂ ಕೂಡ ನೋಡಬಹುದು ಯಾವ ರೀತಿಯಾಗಿ ಇಲ್ಲಿ ಪೊಲೀಸರು ಕೂಡ ಯಾವ ರೀತಿಯಾಗಿ ಇಲ್ಲಿ ಪ್ರಿಪರೇಷನ್ ಕೂಡ ಮಾಡಿಕೊಂಡಿರುವಂತದ್ದು. ಮತ್ತು ಮತದಾನದ ಸಿಬ್ಬಂದಿ ಕೂಡ ಇಲ್ಲಿ ಬೆಳಗ್ಗೆ 5 ಗಂಟೆಗೆ ಬಂದು ಎಲ್ಲ ಮತದಾನದ ಏನು ಮಷಿನ್ಗಳಿವೆ, EVM ಮಷಿನ್ಗಳನ್ನ ಎಲ್ಲ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಮೊದಲಿಗೆ EVM ಮಷಿನ್ಗಳು ಸರಿಯಾಗಿ ಕೆಲಸವನ್ನ ಮಾಡ್ತಾವಾ ಇಲ್ವಾ ಎಂಬುದನ್ನು ಕೂಡ ಮೊದಲಿಗೆ ಚೆಕ್ ಮಾಡಿಕೊಂಡು ಈಗಾಗಲೇ ಮತದಾನ ಪ್ರಕ್ರಿಯೆಗೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದು. ಈಗ ಕೆಲವೊಂದಿಷ್ಟು ಮತದಾರರು ಒಬ್ಬೊಬ್ಬರಾಗೆ ಬರ್ತಾ ಇರುವಂತದ್ದು. ಅಂದ್ರೆ ಬೆಳಗ್ಗೆ 7 ಗಂಟೆ ಆಗಿರೋದ್ರಿಂದ ನಿಧಾನವಾಗಿ ಒಬ್ಬೊಬ್ಬರೇ ಮತದಾರರು ಮತಗಟ್ಟೆಗೆ ಬರ್ತಾ ಇರುವಂತದ್ದು. ಹೀಗಾಗಿ ಪ್ರಾರಂಭಿಕ ಹಂತವಾಗಿ ನಿಧಾನವಾಗಿ ಮತದಾನ ಈಗಾಗಲೇ ಕ್ಷೇತ್ರದಲ್ಲಿ ಪ್ರಾರಂಭ ಆಗಿದೆ ಅಂತಾನೆ ಹೇಳ್ಬೋದು. ಜೊತೆಗೆ ಏನಂತ ಹೇಳಿದ್ರೆ ಕ್ಷೇತ್ರದಲ್ಲಿ ಸುಮಾರು 2,59,000 ಮತದಾರರು ಇರುವಂತದ್ದು. ಹೀಗಾಗಿ ಕ್ಷೇತ್ರದಲ್ಲಿ ಒಟ್ಟು 322 ಮತಗಟ್ಟೆಗಳನ್ನ ಈಗಾಗಲೇ ತೆರೆದಿರುವಂತದ್ದು. ಅದರಲ್ಲಿ ಒಟ್ಟು 1564 ಏನು ಮತಗಟ್ಟೆ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿರುವಂತದ್ದು. ಇದರ ಜೊತೆಗೆ ಏನಂತ ಹೇಳಿದ್ರೆ SP ಮತ್ತು ಅಡಿಷನಲ್ SP ಸೇರಿದಂತೆ ಸುಮಾರು 2,500 ಪೊಲೀಸ್ ಸಿಬ್ಬಂದಿಗಳನ್ನ ಕೂಡ ಇಲ್ಲಿ ನಿಯೋಜನೆ ಮಾಡಿರುವಂತದ್ದು. ಇನ್ನ ಕ್ಷೇತ್ರದ ಭರ್ಜರಿ ಪ್ರಚಾರದ ಬಗ್ಗೆ ಮಾತನಾಡೋದಾದ್ರೆ, ಇದು CM ಸಿದ್ದರಾಮಯ್ಯನವರ ಆಪ್ತರಾಗಿ ಗುರುತಿಸಿಕೊಂಡಂತ HY ಮೇಟಿ ಅವರ ಕ್ಷೇತ್ರ ಆಗಿತ್ತು. ಹೀಗಾಗಿ CM ಸಿದ್ದರಾಮಯ್ಯನವರಿಗೆ ಇದೊಂದು ಪ್ರತಿಷ್ಠೆಯ ಕನವಾಗಿತ್ತು. ಹೀಗಾಗಿ ಈ ಕ್ಷೇತ್ರವನ್ನ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಸಿದ್ದರಾಮಯ್ಯನವರಿಗೆ ಇದೆ. ಹೀಗಾಗಿ 6 ದಿನಗಳ ಕಾಲ ಬಾಗಲಕೋಟೆ ಕ್ಷೇತ್ರದಲ್ಲಿ CM ಸಿದ್ದರಾಮಯ್ಯನವರು ಬೀಡು ಬಿಟ್ಟು ತಮ್ಮ ಆಪ್ತನ ಮಗನನ್ನ ಗೆಲ್ಲಿಸಿ ತರೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಕೂಡ ಮಾಡಿದ್ರು. ಹೀಗಾಗಿ ಇವತ್ತು ಮತದಾನ ಇವತ್ತು ನಡೀತಾ ಇರೋದು. ಜೊತೆಗೆ ಏನಂತ ಹೇಳಿದ್ರೆ ಬಿಜೆಪಿ ಕೂಡ ಸಾಕಷ್ಟು ಘಟಾನುಘಟಿಗಳು ಕೂಡ ಬಂದು ಈ ಕ್ಷೇತ್ರದಲ್ಲಿ ಪ್ರಚಾರವನ್ನ ಕೈಗೊಂಡಿದ್ರು. ಅದರಲ್ಲೂ ಪ್ರಮುಖವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ BY ವಿಜೇಂದ್ರ ಆಗಿರ್ಬೋದು ಮತ್ತು ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರಾಗಿರ್ಬೋದು ಕ್ಷೇತ್ರದಲ್ಲಿ ಸಾಕಷ್ಟು ಅಂದ್ರೆ 3-4 ದಿನಗಳ ಕಾಲ ಬೀಡು ಬಿಟ್ಟು ಕ್ಷೇತ್ರದಲ್ಲಿರುವಂತಹ ಮೈನಸ್ ಪಾಯಿಂಟ್ಗಳನ್ನ, ತಮ್ಮ ಅಭ್ಯರ್ಥಿಯ ಮೈನಸ್ ಪಾಯಿಂಟ್ಗಳನ್ನ ಪತ್ತೆ ಮಾಡಿ ಅವುಗಳನ್ನ ಸರಿಪಡಿಸುವಂತ ಎಲ್ಲ ಕೆಲಸವನ್ನ ಕೂಡ BY ವಿಜೇಂದ್ರ ಆಗಿರ್ಬೋದು ಮತ್ತು ಪ್ರಹ್ಲಾದ್ ಜೋಶಿ ಅವರು ಕೂಡ ಮಾಡಿದ್ರು. ಹೀಗಾಗಿ ಇವತ್ತು ಮತದಾನ ನಡೀತಾ ಇರುವುದು. ಮತದಾನ ನಡೀತಾ ಇರೋ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ 6 ಗಂಟೆವರೆಗೂ ಕೂಡ ಈ ಮತದಾನ ಪ್ರಕ್ರಿಯೆ ನಡೆಯುತ್ತೆ. ಮತದಾರರ ಏನು ನಿರ್ಧಾರ ಇವತ್ತು ಮತಪೆಟ್ಟಿಗೆಗೆ ಸೇರಲಿದೆ. ಮೇ 4ನೇ ತಾರೀಕು ಯಾರ ಪರವಾಗಿ ಮತದಾರ ತನ್ನ ಮತವನ್ನ ಚಲಾಯಿಸಿದ್ದಾನೆ ಎಂಬುದು ಮೇ 4ರಂದು ತಿಳಿದು ಬರಲಿದೆ. ರಾಹುಲ್, ಈಗ ಕೃಷ್ಣ, ಮತದಾನದ ಒಂದು ಮಹಾ ಹಬ್ಬಕ್ಕೆ ಈಗ ಕ್ಷಣಗಣನೆ ಶುರುವಾಗಿದೆ. ಇನ್ಫ್ಯಾಕ್ಟ್ ಶುರುವಾಗಿದೆ ಎಷ್ಟೋ ಬೂತ್ಗಳಲ್ಲಿ. ಸೊ ಯಾವ ರೀತಿಯಾದಂತಹ ಸಿದ್ಧತೆಯನ್ನ ಪೊಲೀಸರು ಮಾಡ್ಕೊಂಡಿದ್ದಾರೆ ಅಥವಾ ಆಫೀಸರ್ಗಳು ಯಾವ ರೀತಿಯಾಗಿ ಒಂದು ಪ್ರಿಪರೇಷನ್ಗಳನ್ನು ಮಾಡ್ಕೊಂಡಿದ್ದಾರೆ ಒಂದು ಮತದಾನಕ್ಕಾಗಿ, ಉಪಚುನಾವಣೆಯ ಸಮರಕ್ಕಾಗಿ, ಅದರ ಕುರಿತಾಗಿ ನೀವು ಅಲ್ಲಿ ಆ ಚಿತ್ರಣವನ್ನು ತೋರಿಸೋ ಹಾಗಿದ್ರೆ ಆ ಪ್ರಯತ್ನ ಆಗಬಹುದಾ ನಿಮ್ಮ ಕಡೆಯಿಂದ? ಖಂಡಿತ ರಾಹುಲ್, ನಾನೀಗ ನಿಮಗೆ ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಮತದಾನದ ಸಿಬ್ಬಂದಿ ಮತದಾನಕ್ಕೆ ಯಾವ ರೀತಿಯಾದಂತ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನೀವು ದೃಶ್ಯದಲ್ಲೂ ಕೂಡ ನೋಡಬಹುದು. ಇಲ್ಲಿ ನಾವು ನಿಂತಿರುವಂತ ಏನು ಹಿಂಭಾಗದಲ್ಲಿ ಇರುವಂತ ಈ ಮತಗಟ್ಟೆ ಏನಿದೆ 107ನೇ ಮತಗಟ್ಟೆ ಸಂಖ್ಯೆ. ಇಲ್ಲಿ ಈಗಾಗಲೇ ಮತದಾರರು ಕೂಡ ಬಂದಿರುವಂತದ್ದು. ಮತದಾನಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿರುವಂತದ್ದು. ಸರತಿ ಸಾಲಿನಲ್ಲಿ ಈಗ ಮತದಾರರು ಬಂದಿರುವಂತದ್ದು. ಈಗ ಬೆಳಗ್ಗೆ 5 ಗಂಟೆಗೆ ಏನಂತ ಹೇಳಿದ್ರೆ ಇಲ್ಲಿ ಮತದಾನದ ಸಿಬ್ಬಂದಿಯು 5 ಗಂಟೆಗೆ ಬಂದು ಬಾಗಿಲನ್ನು ತೆಗೆದು ಎಲ್ಲ ಮಷಿನ್ಗಳು, EVM ಮಷಿನ್ಗಳನ್ನ ಎಲ್ಲವನ್ನ ಸರಿಪಡಿಸಿಕೊಂಡಿರುವಂತದ್ದು. ಅಂದ್ರೆ ಯಾವುದೇ ರೀತಿಯಾದಂತ ಸಮಸ್ಯೆಗಳು ಕಂಡು ಬಂದಲ್ಲಿ ಅವನ್ನ ಮುಂಚಿತವಾಗಿ ಸರಿಪಡಿಸಬೇಕೆಂಬ ಉದ್ದೇಶದಿಂದ ಬೇಗನೆ ಬಂದು ಅವುಗಳನ್ನೆಲ್ಲವೂ ಕೂಡ ಚೆಕ್ ಮಾಡಿ ಈಗಾಗಲೇ ಸರಿಪಡಿಸಿರುವಂತದ್ದು. ಇನ್ನ ಏನು ಮತಗಟ್ಟೆ ಸುತ್ತಮುತ್ತ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಆಗಬಾರದು, ಮತ್ತೆ ಯಾವುದೇ ತೊಂದರೆ ಆಗಬಾರದು ಮತದಾರರಿಗೆ ಎಂಬ ಉದ್ದೇಶದಿಂದ ಸಾಕಷ್ಟು ಪೊಲೀಸ್ ಭದ್ರತೆಯನ್ನ ಈಗಾಗಲೇ ಒದಗಿಸಿರುವಂತದ್ದು. ಅದರ ಜೊತೆಗೆ CISF ಸಿಬ್ಬಂದಿಯನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿರುವಂತದ್ದು. ಹೀಗಾಗಿ ಇದೇನಂದ್ರೆ
ಮತಗಟ್ಟೆ ಇನ್ನೇನು ಪ್ರಾರಂಭ ಆಗಿರುವ ಹಿನ್ನೆಲೆಯಲ್ಲಿ ಈಗ ಮತದಾರರು ಇನ್ನು ವೋಟನ್ನು ಮಾಡ್ತಾ ಇರುವಂಥ ದೃಶ್ಯವನ್ನು ಕೂಡ ನೀವು ನೋಡ್ಬೋದು. ಇನ್ನು ಮತದಾರರು ಏನು ಮತ ಚಲಾವಣೆಗೆ ಬರ್ತಾರೆ, ಅವರಿಗೆ ಯಾವುದೇ ರೀತಿಯಾದಂಥ ಕನ್ಫ್ಯೂಸ್ ಆಗಿರಬಾರ್ದು, ಮತ್ತೆ ಅವರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಎಂಬ ಉದ್ದೇಶದಿಂದ ಇಲ್ಲೊಂದು ಹೆಲ್ಪ್ ಡೆಸ್ಕ್ ಅನ್ನು ಕೂಡ ತೆರೆದಿರುವಂಥದ್ದು. ಅಂದರೆ ಅವರಿಗೆ ಮತದಾನಕ್ಕೆ ಬಂದಾಗ ಅವರ ಬೂತ್ ಸಂಖ್ಯೆ ಆಗಿರ್ಬೋದು, ಮತ್ತೆ ಅವರಿಗೆ ಮತ ಚಲಾಯಿಸುವಂಥ ಏನು ಬೂತ್ ಏನಿದೆ ಅದು ಎಲ್ಲಿದೆ ಮತ್ತು ಯಾವ ಕಡೆ ಇದೆ ಎಂಬುದು ಕನ್ಫ್ಯೂಸ್ ಆಗಬಾರ್ದು ಎಂಬ ಉದ್ದೇಶದಿಂದ ಇಲ್ಲಿ ಏನಂತ ಹೇಳಿದ್ರೆ ಹೆಲ್ಪ್ ಡೆಸ್ಕ್ ಅನ್ನು ಕೂಡ ತೆರೆದಿರುವಂಥದ್ದು. ಸದ್ಯಕ್ಕೆ ಏನಂತ ಹೇಳಿದ್ರೆ ಬಾಗಲಕೋಟೆಯಲ್ಲಿ ನಿಧಾನಗತಿಯಾಗಿ ಈಗಾಗಲೇ ಮತದಾನ ನಡೀತಾ ಇರುವಂಥದ್ದು. ಹೊತ್ತು ಹೋದಂತೆಲ್ಲ ಮತ್ತೆ ಮತದಾನ ಚುರುಕು ಪಡೆಯುವ ಸಾಧ್ಯತೆ ಇರುವಂಥದ್ದು. ರಾಹುಲ್. ರೈಟ್ ಕೃಷ್ಣ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.